ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿರಾಮ ಕಥೆಯ ಮುಂದುವರೆದ ಸಂಚಿಕೆ. ವಿಕ್ರಮ್, ಆ ಫಸ್ಟ್ ಇಯರ್ಗೆ ಅಡ್ಮಿಷನ್ ಆಗಿರುವ ಧಾನಿಯಾ ನಿನ್ನ ಭಾವನ ತಂಗಿಯಲ್ಲವಾ ಎಂದು ತರಗತಿಯೊಳಗೆ ಪುಸ್ತಕ ಹಿಡಿದು ಕುಳಿತಿದ್ದ ವಿಕ್ರಮನ ಬಳಿ ಅವನ ಸ್ನೇಹಿತ ಶೇಖರ್ ಬಂದು ಹೇಳಿದನು. ಹೌದು ಕಣ, ಈಗ್ಯಾಕೆ ಅವಳ ವಿಷಯ ಮಾತನಾಡುತ್ತಿದ್ದೀಯಾ ಎಂದು ಸಮಾಧಾನದಲ್ಲಿಯೇ ಕೇಳಿದನು. ಆ ಹುಡುಗಿ ಕಾಲೇಜ್ ಸೇರಿ ಸರಿಯಾಗಿ ಇನ್ನೂ 1 ತಿಂಗಳು ಕೂಡ ಆಗಿಲ್ಲ, ಆಗ್ಲೇ ಆ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಿನ ಯುವನ ಜೊತೆ ಓಡಾಡುತ್ತಿದ್ದಾಳೆ. ಆ ವಿಷಯ ನನಗೂ ಗೊತ್ತು ಶೇಖರ್ ಎಂದು ತಣ್ಣನೆಯ ಉತ್ತರ ವಿಕ್ರಮ್ನದ್ದು. ಯುವ ಅದೇ ಮೆಡಿಕಲ್ ಕಾಲೇಜಿನ 5ನೇ ವರ್ಷದ ಕೊನೆಯ ಹಂತದಲ್ಲಿರುವ ವಿದ್ಯಾರ್ಥಿ. ಅವನು ಅಲ್ಲಿ ಓದಲು ಬಂದಿದ್ದಕ್ಕಿಂತ ಮೋಜು ಮಸ್ತಿ ಮಾಡಲು ಬಂದಿದ್ದೇ ಹೆಚ್ಚು. ಇತ್ತೀಚೆಗೆ ದಾನಿಯಾ ಅವನ ಜೊತೆ ಓಡಾಡುವುದು ತಿಳಿದಿದ್ದರೂ ಸಹ ವಿಕ್ರಮ್ ಗೊತ್ತಿಲ್ಲದವನ ಹಾಗೆ ಇದ್ದನು. ಇದೇನೋ ವಿಕ್ರಮ್, ಇಷ್ಟೊಂದು ಸಮಾಧಾನದಲ್ಲಿ ಹೇಳುತ್ತಿದ್ದೀಯಾ? ಆ ಯುವ ಎಂತವನು ಎಂದು ನಿನಗೂ ಗೊತ್ತು ತಾನೆ? ತನ್ನ ಜೊತೆಗಾತಿ ಹುಡುಗಿಯರ ಜೊತೆ ಆಟ ಆಡಿ ಅವರಿಗೆ ಮೋಸ ಮಾಡಿದ್ದಲ್ಲದೆ ಈಗ ಜೂನಿಯರ್ಗಳಿಗೂ ಮೋಸ ಮಾಡುತ್ತಿದ್ದಾನೆ. ಅಂಥದ್ರಲ್ಲಿ ಆ ಹುಡುಗಿ ಅವನ ಜೊತೆ ಓಡಾಡುತ್ತಿದ್ದಾಳೆ. ನೀನಾದ್ರೂ ಅವಳಿಗೆ ಬುದ್ಧಿ ಹೇಳ್ಬಾರ್ದಾ? ಸಂಬಂಧ ಎಂದು ಹೇಳುತ್ತೀಯ, ಏನಾದ್ರೂ ಹೆಚ್ಚು ಕಡಿಮೆಯಾದರೆ ನಿಮ್ಮ ಭಾವನೆಗೆ ತಾನೇ ಕೆಟ್ಟ ಹೆಸರು ಬರುವುದು. ಮೊದಲು ಆ ಹುಡುಗಿಯ ಜೊತೆ ಮಾತನಾಡಿ ಆ ಯುವನ ಬುದ್ಧಿಯನ್ನು ಬಿಡಿಸಿ ಹೇಳು ಎಂದನು. ನೋಡು ಶೇಖರ್, ನಾವು ಹೇಳಿದ ಮಾತನ್ನು ಕೇಳುವವರಾದರೆ ಹೇಳಬಹುದು, ಆದ್ರೆ ನಮ್ಮ ಮಾತು ಕೇಳದವರಿಗೆ ಹೇಳಿದರೂ ಪ್ರಯೋಜನವಿಲ್ಲ ಎಂದನು. ಅವಳು ಕೇಳುವುದಿಲ್ಲ ಎಂದು ಪ್ರಯತ್ನವೇ ಮಾಡದೆ ಹೇಗೆ ಹೇಳುತ್ತೀಯ? ಒಮ್ಮೆ ಮಾತನಾಡಿ ಆ ಯುವ ಎಷ್ಟು ಕೆಟ್ಟವನು ಎಂದು ಅರ್ಥ ಮಾಡಿಸಬಹುದಲ್ಲವಾ ಎಂದನು. ಸರಿ ಬಿಡು, ಇವತ್ತು ಕ್ಲಾಸ್ ಮುಗಿದ ಮೇಲೆ ಒಮ್ಮೆ ಮಾತಾಡ್ತೀನಿ ಎಂದು ಶೇಖರ್ನ ಒತ್ತಾಯಕ್ಕೆ ಮಣಿದು ಒಪ್ಪಿಕೊಂಡಿದ್ದನು. ಕಾಲೇಜಿನ ಒಳಗಡೆ ಯಾವಾಗ ಎಂದಾದರೂ ಕ್ಯಾಂಪಸ್ನಲ್ಲಿ ವಿಕ್ರಮ್ ಎದುರು ಬದುರಾದರೆ ದಾನಿಯ ಮುಖವನ್ನು ತಿರುಗಿಸಿ ಕೋಪದಲ್ಲಿಯೇ ಹೋಗುತ್ತಿದ್ದಳು. ಅವಳು ಮಾತನಾಡಿಸಿ ನನಗೇನು ಆಗಬೇಕಿತ್ತು, ನನಗೆ ನನ್ನ ಗುರಿ ಮುಖ್ಯ ಎಂದು ಅವಳ ಕಡೆ ಹೆಚ್ಚಿಗೆ ಲಕ್ಷ್ಯ ಕೊಡಲಿಲ್ಲ ಅವನು. ಅಲ್ಲದೆ ವಿಕ್ರಮ್ನಿಗೆ ತನ್ನದೇ ಆದ ತೊಂದರೆಗಳು ಶುರುವಾಗಿದ್ದವು. ಜಾನಕಿ ಅಲ್ಲಿರುವ ತನಕವೂ ಅವನ ಕಾಲೇಜು ಶುಲ್ಕವನ್ನು ಸರಿಯಾಗಿ ಕಟ್ಟುತ್ತಿದ್ದಳು. ಆದರೆ ಅವಳು ಮದುವೆಯಾದ ನಂತರ ಕೊನೆಯ ವರ್ಷದ ಕಾಲೇಜು ಶುಲ್ಕವನ್ನು ಕಟ್ಟದೆ ಹಾಗೆ ಕಾಲೇಜಿಗೆ ಹೋಗುತ್ತಿದ್ದನು. ನಮ್ಮ ಕಾಲೇಜಿನಲ್ಲಿ ರ್ಯಾಂಕ್ ಸ್ಟೂಡೆಂಟ್ ನೀನು. ಇಷ್ಟು ವರ್ಷ ಸರಿಯಾಗಿ ಶುಲ್ಕವನ್ನು ಕಟ್ಟಿಕೊಂಡು ಬಂದಿದ್ದರಿಂದ ಈ ವರ್ಷ ಅಡ್ಮಿಷನ್ ಮಾಡಿದ್ದೇನೆ. ಆದ್ರೆ ಆಗ್ಲೇ ಕಾಲೇಜು ಶುರುವಾಗಿ 2 ತಿಂಗಳಾದರೂ ಸಹ ನೀನು ಫೀಸ್ ಕಟ್ಟಿಲ್ಲ. ರ್ಯಾಂಕ್ ಸ್ಟೂಡೆಂಟ್ ಆದ ನೀನೇ ಹೀಗೆ ಮಾಡಿದ್ರೆ ಹೇಗೆ? ಇನ್ನು 15 ದಿನದ ಒಳಗೆ ಶುಲ್ಕವನ್ನು ಕಟ್ಟಲಿಲ್ಲ ಅಂದ್ರೆ ನೋಟಿಸ್ ಬೋರ್ಡಿನಲ್ಲಿ ನಿನ್ನ ಹೆಸರು ಹಾಕಬೇಕಾಗುತ್ತದೆ ಎಂದು ಪ್ರಾಂಶುಪಾಲರು ಅವನನ್ನು ಕರೆದು ಎಚ್ಚರಿಕೆ ನೀಡಿದ್ದರು. ಈ ವಿಷಯವನ್ನು ವಿಕ್ರಮ್ ಅವರ ತಂದೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ಹೇಳಿದರೂ ಕೂಡ ಅವರು ಈ ವಿಷಯದಲ್ಲಿ ಅಸಹಾಯಕರಾಗಿದ್ದರು. ಜಾನಕಿಯನ್ನು ಮದುವೆಯಾಗಲು ಬಂದಿದ್ದ ಆ ವಯಸ್ಕ ನೀಡಿದ ಹಣವನ್ನು ಕೂಡ ಅವನು ಮರಳಿ ತೆಗೆದುಕೊಂಡು ಹೋಗಿದ್ದನು. ಈಗ ವಿಕ್ರಮ್ ಕಾಲೇಜು ಫೀಸು ಕಟ್ಟಲು ಹಣ ಇಲ್ಲದೆ ಪರದಾಡುವಂತಾಗಿತ್ತು. ಅವರ ಪರಿಸ್ಥಿತಿ. ವಿಕ್ರಮ್ ಈ ವಿಷಯವನ್ನು ಜಾನಕಿಗೆ ಹೇಳದೆ ಮುಚ್ಚಿಟ್ಟಿದ್ದನು. ಬಹುಶಃ ಅವಳಿಗೆ ತಿಳಿದಿದ್ದರೆ ಅವಳು ಏನೋ ಒಂದು ವ್ಯವಸ್ಥೆ ಮಾಡುತ್ತಿದ್ದಳೇನೋ. ಅವನದೇ ಯೋಚನೆಯಲ್ಲಿ ಇದ್ದವನಿಗೆ ದಾನಿಯಾ ವಿಷಯವನ್ನು ಲಘುವಾಗಿ ಪರಿಗಣಿಸಿದ್ದನು. ಆದ್ರೆ ಅವನ ಸ್ನೇಹಿತ ಶೇಖರ್ ಹೇಳಿದ ಮಾತು ಕೇಳಿದ ಮೇಲೆ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ದಾನಿಯಾಳ ಜೊತೆ ಮಾತನಾಡಲು ನಿರ್ಧರಿಸಿದ್ದನು. ದಾನಿಯಾ, 1 ನಿಮಿಷ ನಿಂತ್ಕೋ ಎಂದು ಕಾಲೇಜು ಮುಗಿಸಿ ಹೋಗುತ್ತಿದ್ದವಳನ್ನು ಅವಳಿಗಾಗಿಯೇ ಕಾಯುತ್ತಿದ್ದವನು ಅವಳು ಬರುವುದನ್ನು ನೋಡಿ ಅವಳ ಮುಂದೆ ಬಂದು ಹೇಳಿದನು ವಿಕ್ರಮ್. ಏನು ಎಂದು ದರ್ಪದಲ್ಲಿಯೇ ಹೇಳಿದಳು. ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಎಂದರೆ ನಿನ್ನಂತಹ ಮಿಡಲ್ ಕ್ಲಾಸ್ನವರ ಜೊತೆ ಮಾತನಾಡಲು ನನಗೆ ಯಾವ ವಿಷಯವೂ ಇಲ್ಲ ಎಂದು ಮುಂದೆ ಹೆಜ್ಜೆ ಇರಿಸಿದಳು. ಅವಳ ಮಾತಿಗೆ ಕೋಪ ಬಂದರೂ ಕೈ ಮುಷ್ಟಿ ಮಾಡಿ ಅದನ್ನು ನಿಗ್ರಹಿಸಿದವನು, ನಾನು ಮಿಡಲ್ ಕ್ಲಾಸ್ ಎಂದು ನೀನು ಹೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಆ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ಹೇಳುವ ವಿಷಯವನ್ನು ಕೇಳಿಯೇ ಹೋಗಬೇಕು. ಇಲ್ಲದಿದ್ದರೆ ನಿಮ್ಮ ಅಣ್ಣನಿಗೆ ಕರೆ ಮಾಡಿ ಹೇಳ್ಬೇಕಾಗುತ್ತದೆ ಎಂದನು. ಅವಳು ರೆಹಮಾನನ ಹೆಸರು ಹೇಳಿದರೆ ಖಂಡಿತ ಮಾತನಾಡುತ್ತಾಳೆ ಎಂದು ತಿಳಿದವನು ಅವನ ಹೆಸರು ಹೇಳಿದ್ದನು. ಏನು ಬ್ಲಾಕ್ ಮೇಲ್ ಮಾಡ್ತಿದ್ದೀಯಾ? ಮನೆಯಲ್ಲಿ ನಿನ್ನ ಅಕ್ಕ ನಾಟಕ ಆಡ್ತಾಳೆ, ಇಲ್ಲಿ ನೀನು ಬಂದು ನಾಟಕ ಆಡ್ತಿದ್ದೀಯಾ? ಅಕ್ಕ ತಮ್ಮ ಇಬ್ಬರು ಸೇರಿ ನಮ್ಮ ಮನೆಯನ್ನು ಹಾಳು ಮಾಡುತ್ತಿದ್ದೀರಾ
ಎಂದು ಸಿಡುಕಿದಳು. ಅವಳ ಮಾತಿಗೆ ಅಸಾಧ್ಯ ಕೋಪ ಬಂದರೂ ಸಹ ಅಸಹಾಯಕ ಪರಿಸ್ಥಿತಿ ವಿಕ್ರಮನದ್ದು. ನನ್ನ ಅಕ್ಕನ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನಿರುವುದಿಲ್ಲ. ನಿನ್ನ ಜೊತೆ ಹೆಚ್ಚಿಗೆ ಮಾತನಾಡಲು ನನಗೆ ಇಷ್ಟ ಇಲ್ಲ. ಬಂದ ವಿಷಯವನ್ನು ನೇರವಾಗಿ ಹೇಳುತ್ತೇನೆ, ಕೇಳಿಸಿಕೊ. ನೀನು ಇತ್ತೀಚೆಗೆ ಓಡಾಡುತ್ತಿರುವ ಆ ಯುವ ಒಳ್ಳೆಯವನಲ್ಲ, ಕೆಟ್ಟವನು. ಕಾಲೇಜಿನಲ್ಲಿ ಎಷ್ಟೋ ಹುಡುಗಿಯರ ಜೀವನವನ್ನು ಹಾಳು ಮಾಡಿದ್ದಾನೆ. ಹಣ ಇದೆ ಎಂದು ಹುಡುಗಿಯರನ್ನು ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳುತ್ತಾನೆ. ಬಟ್ಟೆ ಮುಳ್ಳು ಮೇಲೆ ಬಿದ್ದರೂ, ಮುಳ್ಳು ಬಟ್ಟೆಯ ಮೇಲೆ ಬಿದ್ದರೂ ಅರಿಯುವುದು ಬಟ್ಟೆಯೇ. ನೀನು ಒಂದು ಹುಡುಗಿ ಅಲ್ಲದೆ ಇತ್ತೀಚೆಗೆ ಕಾಲೇಜಿಗೆ ಬಂದಿದ್ದೀಯ. ಅವನ ವಿಷಯ ನಿನಗೆ ತಿಳಿದಿಲ್ಲ ಎಂದು ಹೇಳುತ್ತಿದ್ದೇನೆ. ಈಗಲೇ ಎಚ್ಚೆತ್ತುಕೊಂಡರೆ ನಿನಗೆ ಒಳ್ಳೆಯದು ಎಂದನು. ಈ ಕಾಲೇಜಿನಲ್ಲಿ ಹೇಗಿರ್ಬೇಕು, ನಾನು ಯಾರ ಜೊತೆ ಮಾತಾಡ್ಬೇಕು ಎಂದು ನಿನ್ನ ಪರ್ಮಿಷನ್ ಕೇಳ್ಬೇಕು ಎಂದು ಹಿಂದೆಯಿಂದ ಹೇಳುತ್ತಿದ್ದೀಯಾ? ನನ್ನನ್ನು ನೋಡಿದ್ರೆ ಹೊಟ್ಟೆ ಉರಿ ನಿನಗೆ, ಅದಕ್ಕೆ ಹೀಗೆಲ್ಲ ಹೇಳ್ತಿದ್ದೀಯಾ? ಇವನ ಕ್ಯಾರೆಕ್ಟರ್ ಬಗ್ಗೆ ನೀನು ಸರ್ಟಿಫಿಕೇಟ್ ಕೊಡುವುದು ಬೇಕಾಗಿಲ್ಲ. ಅವನು ಏನು ಎಂದು ನನಗೆ ಚೆನ್ನಾಗಿ ಗೊತ್ತು. ಅವನ ಬಗ್ಗೆ ಇನ್ನೊಮ್ಮೆ ಹೀಗೆಲ್ಲ ಮಾತನಾಡಿದರೆ ನಾನು ಸುಮ್ಮನಿರುವುದಿಲ್ಲ. ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನೋಡಿಕೊ ಎಂದು ಅವನಿಗೆ ಬೈದು ಅಲ್ಲಿಂದ ಹೋಗಿದ್ದಳು. ನಿನ್ನಂತ ಮೆಂಟಲ್ಗೆ ಬುದ್ಧಿ ಹೇಳೋಕೆ ಬಂದೆನಲ್ಲ, ನನಗೆ ಬುದ್ಧಿ ಇಲ್ಲ. ನಿಮಗೆಲ್ಲ ಕೆಟ್ಟ ಮೇಲೆ ಬುದ್ಧಿ ಬರುವುದು, ಅನುಭವಿಸು ಎಂದು ಗೊಣಗಿಕೊಂಡು ಅವನು ಅಲ್ಲಿಂದ ಹೋಗಿದ್ದನು. ಕ್ಷಮಿಸಿ ಅಂಕಲ್, ನೀವು ಹೇಳಿದ ರೀತಿ ಜಾನಕಿಯನ್ನು ನಾನು ನೋಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನೀವು ತಿಳಿದುಕೊಂಡಿರುವ ಹಾಗೆ ನಾನು ಒಳ್ಳೆಯವನಲ್ಲ. ಜಾನಕಿಗೆ ಚಿಕ್ಕಂದಿನಿಂದ ಸಿಗದಿರುವ ಪ್ರೀತಿಯನ್ನು ನೀಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ನಿಮ್ಮ ನಂಬಿಕೆಗೆ ಅರ್ಹನಾದ ವ್ಯಕ್ತಿ ನಾನಲ್ಲ ಎಂದು ಗೋಡೆಗೆ ತೂಗು ಹಾಕಿದ್ದ ಡೇವಿಡ್ ಅವರು ಬಿಡಿಸಿದ ಚಿತ್ರಗಳ ಮುಂದೆ ನಿಂತು ಹೇಳಿಕೊಳ್ಳುತ್ತಿದ್ದನು. ಸಂಜೆ ಇಬ್ಬರು ಮನೆಗೆ ಬಂದರೂ ಸಹ ಒಬ್ಬರಿಗೊಬ್ಬರು ಮಾತನಾಡಿರಲಿಲ್ಲ. ಜಾನಕಿ ನಗ್ಮಾ ಅವರಿಗೆ ಸಹಾಯ ಮಾಡಲೆಂದು ಅಡಿಗೆ ಕೋಣೆಗೆ ಹೋಗಿದ್ದ ಸಮಯದಲ್ಲಿ ಆ ಫೋಟೋಗಳನ್ನು ನೋಡಿಕೊಂಡು ಅದರ ಮೇಲೆ ಬೆರಳಾಡಿಸುತ್ತಾ ಒಬ್ಬನೇ ಹೇಳುತ್ತಿದ್ದನು. ಅಷ್ಟು ಹೇಳಿದವನ ಗಂಟಲು ಕಟ್ಟಿದಂತಾಗಿತ್ತು. ಜಾನಕಿಗೆ ನನ್ನಿಂದಲೇ ಹೆಚ್ಚು ನೋವಾಗುತ್ತಿದೆ. ಅವಳ ಜೀವನ ನನ್ನಿಂದ ಹಾಳಾಯಿತು ಎಂಬ ಕೊರಗು ಅವನನ್ನು ಕಾಡುತ್ತಿತ್ತು. ಎಲ್ಲವನ್ನೂ ನೆನೆದು ನೊಂದುಕೊಂಡವನು ಮನೆಯಲ್ಲಿರಲು ಮನಸ್ಸಾಗದೆ ಹೊರಗೆ ಹೋಗಿದ್ದನು. ಮನೆಗೆ ಬಂದ ಧಾನ್ಯಾಳಿಗೆ ಕಾಲೇಜಿನಲ್ಲಿ ವಿಕ್ರಮ್ ಇವಳ ಬಳಿ ಮಾತನಾಡಿದ್ದನ್ನು ನೆನೆದು ಅಸಾಧ್ಯ ಕೋಪಗೊಂಡಿದ್ದಳು. ನನಗೆ ಬುದ್ಧಿ ಹೇಳಲು ಅವನು ಯಾರು? ನಾನು ಯಾರ ಜೊತೆ ಹೋದ್ರೆ ಅವನಿಗೆ ಏನು ಎಂದು ಹೇಳಿಕೊಳ್ಳುತ್ತಾ ಖುದ್ದು ಹೋಗುತ್ತಿದ್ದಳು. ಅದೇ ಸಮಯಕ್ಕೆ ನಗ್ಮಾ ಅವರು ಊಟಕ್ಕೆ ಕರೆದಿದ್ದರು. ಊಟಕ್ಕೆ ಹೋದವಳಿಗೆ ಅಲ್ಲಿ ಜಾನಕಿಯನ್ನು ನೋಡಿ ಅವಳ ಕೋಪ ದುಪ್ಪಟ್ಟಾಯಿತು. ಯಾವಾಗಲೂ ಊಟ ಮಾಡುತ್ತಿದ್ದ ಹಾಗೆ ತನ್ನ ಕೋಣೆಗೆ ಹೋಗುತ್ತಿದ್ದವಳು ಇಂದು ಎಲ್ಲರೂ ಊಟ ಮಾಡಿ ಕೋಣೆಗೆ ಹೋದರೂ ಸಹ ಡೈನಿಂಗ್ ಟೇಬಲ್ ಮೇಲೆ ಕುಳಿತಿದ್ದಳು ಧಾನ್ಯ. ಜಾನಕಿ, ಮಹಾನ್ ಎಷ್ಟೊತ್ತಿಗೆ ಬರ್ತಾನೋ ಗೊತ್ತಿಲ್ಲ. ನೀನು ಊಟ ಮಾಡು, ಅವನು ಬಂದ ನಂತರ ಊಟ ಹಾಕಿ ಕೊಡುವಂತೆ ಎಂದು ನಗ್ಮಾ ಅವರು ಹೇಳಿದರು. ಜಾನಕಿ ನಗ್ಮಾ ಅವರಿಗೆ ಅಡಿಗೆಗೆ ಸಹಾಯ ಮಾಡಿದರೂ ಕೂಡ ಮನೆಯವರು ಯಾರಿಗೂ ಬಡಿಸುತ್ತಿರಲಿಲ್ಲ. ರೆಹಮಾನ್ ಏನಾದ್ರೂ ತಡವಾಗಿ ಬಂದರೆ ಅವನಿಗೆ ಕಾದು ಅವನಿಗೆ ಬಡಿಸಿ ತಾನು ಊಟ ಮಾಡುತ್ತಿದ್ದಳು. ಸರಿ ಚಿಕ್ಕತ್ತೆ ಎಂದವಳು ನಗ್ಮಾ ಅವರ ತಟ್ಟೆಗೆ ಊಟ ಬಡಿಸಿ ಡೈನಿಂಗ್ ಟೇಬಲ್ ಮೇಲೆ ಇದ್ದಂತಹ ಊಟಗಳೆಲ್ಲ ತೆಗೆದುಕೊಂಡು ಹೋಗಿ ಅಡಿಗೆ ಮನೆಗೆ ಇರಿಸಿದವಳು ತನ್ನ ತಟ್ಟೆಗೆ ಊಟ ಹಾಕಿಕೊಂಡಿದ್ದಳು. ಅಡಿಗೆ ಮನೆಯ ಸಿಂಕಿನಲ್ಲಿಯೇ ಜಾನಕಿಯನ್ನು ನೋಡುತ್ತಾ ಬೇಕೆಂದೇ ನಿಧಾನವಾಗಿ ಕೈ ತಳೆಯುತ್ತಾ ನಿಂತಳು ಧಾನ್ಯ. ಅಷ್ಟರಲ್ಲಿ ಹೊರಗೆ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡುತ್ತಿದ್ದ ನಗ್ಮಾ ಅವರು ನೆತ್ತಿಗೆ ಹತ್ತಿ ಕೆಮ್ಮಲು ಶುರು ಮಾಡಿದರು. ಅವರು ಜೋರಾಗಿ ಕೆಮ್ಮುವುದನ್ನು ನೋಡಿದವಳು ತನ್ನ ತಟ್ಟೆಯನ್ನು ಶೆಲ್ಫ್ ಮೇಲೆ ಇಟ್ಟು ನೀರು ಹಿಡಿದು ಹೊರ ಹೋಗಿದ್ದಳು ಜಾನಕಿ. ಇದೇ ಅವಕಾಶಕ್ಕಾಗಿ ಕಾಯುತ್ತಿದ್ದ ಧಾನ್ಯ ಒಡನೆ ಉಪ್ಪಿನ ಪುಡಿ ಮತ್ತು ಖಾರದ ಪುಡಿಯನ್ನು ತೆಗೆದುಕೊಂಡವಳು ಜಾನಕಿ ತಟ್ಟೆಗೆ ಒಂದು ಬದಿಗೆ ಸಾಂಬಾರ್ ಬಿಟ್ಟಿದ್ದಕ್ಕೆ ಉಪ್ಪಿನ ಪುಡಿ ಮತ್ತು ಖಾರದ ಪುಡಿಯನ್ನು ಉದುರಿಸಿ ತನ್ನ ಬೆರಳಿನಲ್ಲಿಯೇ ಕಲಕಿ ಒಂದೇ ಉಸಿರಿಗೆ ಸಿಂಕಿನಲ್ಲಿ ಕೈ ತೊಳೆದು 2 ಡಬ್ಬಿಗಳನ್ನು ತನ್ನ ಸ್ವಸ್ಥಾನಕ್ಕೆ ಇರಿಸಿ ಜಂಬದಿಂದ ನಕ್ಕವಳು ತನಗೆ ಏನು ಗೊತ್ತೇ ಇಲ್ಲ ಎನ್ನುವಂತೆ ತನ್ನ ಕೋಣೆಗೆ ನಡೆದಿದ್ದಳು. ಚಿಕ್ಕತ್ತೆ, ಏನು ಮಾಡಿಕೊಂಡಿರಿ, ನಿಧಾನವಾಗಿ ಊಟ ಮಾಡಿ ಎಂದು ಅವರ ನೆತ್ತಿಯನ್ನು ತಟ್ಟುತ್ತಾ ತಾನೇ ತನ್ನ ಕೈಯಾರೆ ನೀರು ಕುಡಿಸಿದಳು. ಜಾನಕಿಯ ಮಮತೆ ತೋರುವ ನಗ್ಮಾ ಅವರೆಂದರೆ ತುಸು ಹೆಚ್ಚೆ ಕಾಳಜಿ ಜಾನಕಿಗೆ. ಒಂದೇ ತುತ್ತಿಗೆ ಖಾರ ನೆತ್ತಿಗೆ ಹತ್ತಿ ಬಿಡ್ತು ಜಾನಕಿ ಎಂದು ಸುಧಾರಿಸಿಕೊಂಡು ನುಡಿದರು. ನೆತ್ತಿಗೆ ಹತ್ತಿದ್ರೆ ತುಂಬಾ ಕಷ್ಟ ಚಿಕ್ಕತ್ತೆ, ಉಸಿರು ಕಟ್ಟಿ ಬಿಡುತ್ತದೆ ಎಂದು ಹೇಳಿ ಮತ್ತೊಮ್ಮೆ ಅವರಿಗೆ ನೀರು ಕುಡಿಯಲು ಕೊಟ್ಟಳು. ಸಾಕು ಜಾನಕಿ, ನೀನು ಊಟ ತೆಗೆದುಕೊಂಡು ಬಾ, ಇಬ್ಬರು ಒಟ್ಟಿಗೆ ಊಟ ಮಾಡೋಣ ಎಂದರು. ಅವರ ಮಾತಿಗೆ ಅಡಿಗೆ ಮನೆಯೊಳಗೆ ಬಂದವಳು ತನಗೆ ಹಾಕಿಟ್ಟಿದ್ದ ಊಟವನ್ನು ತೆಗೆದುಕೊಂಡು ಹೋಗಿ ನಗ್ಮಾ ಅವರ ಪಕ್ಕ ಕುಳಿತು ಅನ್ನವನ್ನು ಕಲಸಿ ಒಂದು ತುತ್ತು ಬಾಯಿಗಿಟ್ಟಿದ್ದಳು ಅಷ್ಟೇ.
ಬಾಯಿಯೊಳಗಿದ್ದ ತುತ್ತನ್ನು ಉಗಿಯಲು ಆಗದೆ ತಿನ್ನಲು ಆಗದೆ ಮುಖ ಕಿವಿಚಿದವಳು ಹೇಗೋ ಮಾಡಿ ನುಂಗಿಬಿಟ್ಟು ಒಂದೇ ಉಸಿರಿಗೆ ಒಂದು ಲೋಟ ನೀರು ಕುಡಿದಿದ್ದಳು. ಚಿಕ್ಕತ್ತೆ, ಇದೇನು ಸಾಂಬಾರಿನಲ್ಲಿ ಇಷ್ಟೊಂದು ಉಪ್ಪು ಖಾರ ಹೆಚ್ಚಾಗಿದೆ, ಎಲ್ಲರೂ ಅದು ಹೇಗೆ ಊಟ ಮಾಡಿದ್ರು ಎಂದಳು. ಇಲ್ಲ ಜಾನಕಿ, ಸಾಂಬಾರ್ ತುಂಬಾ ಚೆನ್ನಾಗಿದೆ ಎಂದು ತುತ್ತನ್ನು ಬಾಯಿಯೊಳಗೆ ಇಡುತ್ತಲೇ ಹೇಳಿದರು ನಗ್ಮ. ಹೌದಾ ಎಂದು ಅನುಮಾನದಲ್ಲಿಯೇ ನಗ್ಮ ಅವರ ತಟ್ಟೆಗೆ ಕೈ ಹಾಕಿ ಒಂದು ತುತ್ತನ್ನು ಬಾಯಿಗೆ ಇಟ್ಟವಳಿಗೆ ಸಾಂಬಾರ್ ರುಚಿ ತುಂಬಾ ಚೆನ್ನಾಗಿತ್ತು. ಚಿಕ್ಕತ್ತೆ, ನಿಮಗೆ ಅಭ್ಯಂತರ ಇಲ್ಲ ಎಂದರೆ ನನ್ನ ತಟ್ಟೆಯಲ್ಲಿ ಒಂದು ತುತ್ತು ಅನ್ನ ಕಲಸಿ ತಿನ್ನುತ್ತೀರಾ ಎಂದು ವಿನಂತಿಸಿದ ರೀತಿ ಹೇಳಿದಳು. ಅದಕ್ಕೇನು ಜಾನಕಿ, ತಿನ್ನುತ್ತೀನಿ ಎಂದು ಅವಳ ತಟ್ಟೆಯಲ್ಲಿ ಒಂದೇ ಒಂದು ತುತ್ತು ಅನ್ನ ತೆಗೆದು ಬಾಯಿಗೆ ಇಟ್ಟವರು ಒಡನೆ ಎದ್ದು ಹೋಗಿ ಬಾಯಿಯಲ್ಲಿದ್ದ ಅಷ್ಟೂ ಅನ್ನವನ್ನು ಸಿಂಕಿಗೆ ಹಾಕಿ ಬಾಯಿ ತೊಳೆದು ಗಟಗಟ ನೀರು ಕುಡಿದಿದ್ದರು. ಜಾನಕಿಯ ತಟ್ಟೆಯಲ್ಲಿ ಇಷ್ಟೊಂದು ಉಪ್ಪು ಖಾರ ಅದು ಹೇಗೆ ಬಂತು ಎಂದು ಯೋಚಿಸಿದವರು ಅಲ್ಲಿಯೇ ಇದ್ದ ಸಾಂಬಾರನ್ನು ತನ್ನ ಕೈಗೆ ಸ್ವಲ್ಪ ಹಾಕಿಕೊಂಡು ರುಚಿ ನೋಡಿದರು. ಆದರೆ ಆ ಸಾಂಬಾರ್ ಸರಿಯಾಗಿಯೇ ಇತ್ತು. ಜಾನಕಿ, ಒಳಗಿರುವ ಸಾಂಬಾರ್ ಕೂಡ ಚೆನ್ನಾಗಿದೆ, ನಿನ್ನ ತಟ್ಟೆಯಲ್ಲಿ ಅದು ಹೇಗೆ ಉಪ್ಪು ಖಾರ ಹೆಚ್ಚಾಯಿತು ಎಂದು ಹೊರ ಬಂದವರೇ ಕೇಳಿದರು. ನನಗೂ ಗೊತ್ತಿಲ್ಲ ಚಿಕ್ಕತ್ತೆ ಎಂದವಳು ಏನೋ ಯೋಚಿಸಿ, ಚಿಕ್ಕತ್ತೆ, ನನಗೆ ಈಗ ಅರ್ಥವಾಗುತ್ತಿದೆ. ನಾನು ನಿಮಗೆ ನೆತ್ತಿಗೆ ಹತ್ತಿದಾಗ ನೀರು ಹಿಡಿದು ಹೊರ ಬಂದಾಗ ಅಡಿಗೆ ಮನೆಯಲ್ಲಿದ್ದವಳು ದಾನಿಯ ಒಬ್ಬಳೆ. ಈ ಕೆಲಸವನ್ನು ಅವಳೇ ಮಾಡಿದ್ದಾಳೆ ಎಂದು ಯೋಚಿಸಿ ಹೇಳಿದಳು. ದಾನಿಯ ಯಾಕೆ ಹೀಗಾಡುತ್ತಾಳೆ? ಈ ರೀತಿ ಮಾಡುವುದರಿಂದ ಅವಳಿಗೆ ಏನು ಸಿಗುತ್ತದೆ? ವಯಸ್ಸಿನಲ್ಲಿ ಚಿಕ್ಕವಳು, ಅವಳಿಗೆ ತಿಳುವಳಿಕೆ ಇಲ್ಲ ಎಂದು ನಾವು ಸುಮ್ಮನಾಗುತ್ತಿದ್ದರೆ ಅವಳ ವರ್ತನೆಗಳು ಅತಿರೇಕಕ್ಕೆ ಹೋಗುತ್ತಿದೆ. ಹೀಗೆ ಆದ್ರೆ ಮುಂದೆ ಇನ್ನೂ ದೊಡ್ಡ ಅನಾಹುತವನ್ನೇ ಮಾಡುತ್ತಾಳೆ ಎಂದು ಬೇಸರ ವ್ಯಕ್ತಪಡಿಸಿದರು ನಗ್ಮ. ಇಲ್ಲ ಚಿಕ್ಕತ್ತೆ, ಇದನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಕೋಪದಲ್ಲಿಯೇ ಹೇಳಿದಳು. ಬೇಡ ಜಾನಕಿ, ಇದರಿಂದ ಮನೆಯಲ್ಲಿ ಮತ್ತೆ ಮಾತು ಬೆಳೆಯುತ್ತದೆ, ಮನಸ್ಸುಗಳು ಒಡೆಯುತ್ತವೆ. ತಟ್ಟೆಯನ್ನು ಎತ್ತಿಡು, ಬೇರೆ ಊಟ ಹಾಕಿಕೊಂಡು ಊಟ ಮಾಡು ಎಂದು ಅವಳನ್ನು ಸಮಾಧಾನಿಸಲು ನೋಡಿದರು. ಒಂದು ಮನೆಯಲ್ಲಿನ ಮನಸ್ಸುಗಳ ನಡುವೆ ಮನಸ್ತಾಪ ಉಂಟಾಗುವುದು ನಗ್ಮ ಅವರಿಗೆ ಹಿಡಿಸುವುದಿಲ್ಲ. ಇಲ್ಲ ಚಿಕ್ಕತ್ತೆ, ಇದನ್ನು ಹೀಗೆ ಬಿಟ್ಟರೆ ಇವತ್ತು ಚಿಕ್ಕ ತಪ್ಪು ಮಾಡಿರುವ ಅವಳು ಮುಂದೊಂದು ದಿನ ಬಹುದೊಡ್ಡ ತಪ್ಪು ಮಾಡುತ್ತಾಳೆ. ಮಕ್ಕಳಾಗಲಿ ದೊಡ್ಡವರಾಗಲಿ ತಪ್ಪು ಕಂಡಾಗಲೇ ಅವರನ್ನು ದಂಡಿಸಬೇಕು. ಅದನ್ನು ಹಾಗೆ ಬಿಟ್ಟರೆ ಅವರು ಮಾಡುವ ತಪ್ಪು ಅವರಿಗೆ ಅರಿವಾಗುವುದಿಲ್ಲ. ಅಲ್ಲದೆ ಚಿಕ್ಕ ಮಕ್ಕಳಾದ್ರೆ ಇನ್ನು ಚಿಕ್ಕವರು, ಹುಡುಗು ಬುದ್ಧಿ ಎಂದು ಸುಮ್ಮನಾಗಬಹುದು. ಆದ್ರೆ ಇವಳಿಗೆ ಜವಾಬ್ದಾರಿ ಇದೆ. ಹಾಗಿದ್ದಾಗ ಇಂತಹ ವಿಷಯಗಳು ಇವಳಿಗೆ ಶೋಭೆ ತರುವುದಿಲ್ಲ ಎಂದು ನಗ್ಮ ಅವರಿಗೆ ಮರು ಮಾತನಾಡಲು ಅವಕಾಶ ಕೊಡದೆ ದಾನಿಯಾ ಎಂದು ಇಡೀ ಮನೆಗೆ ಕೇಳುವ ಹಾಗೆ ಕೂಗಿದಳು. ಜಾನಕಿಯ ಕೂಗು ಕೇಳಿದ ಫಾತಿಮಾ ಅವರು, ಈ ಹುಡುಗಿ ಯಾಕೆ ಹೀಗೆ ಕೂಗುತ್ತಿದ್ದಾಳೆ, ಏನಾಯ್ತು ಎಂದುಕೊಳ್ಳುತ್ತಲೇ ಗಂಡನನ್ನು ನೋಡಿದರೆ ಅವರು ಕೂಡ ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದರು. ನಾನು ಹೋಗಿ ನೋಡ್ತೀನಿ, ನೀವು ಮಲಗಿ ಎಂದು ಹೇಳಿ ಗಂಡನಿಗೆ ಹೇಳಿ ಹೊರ ಬಂದವರು, ಏ ಹುಡುಗಿ, ಮನೆಯಲ್ಲಿ ಎಲ್ಲರೂ ಊಟ ಮಾಡಿ ಈಗ ತಾನೇ ಮಲಗುತ್ತಿದ್ದಾರೆ, ನಿನ್ನದು ಏನು ಅಧಿಕ ಪ್ರಸಂಗಿತನ, ಯಾಕೆ ಹಾಗೆ ಗಂಟಲು ಕಿತ್ತು ಹೋಗುವ ಹಾಗೆ ಕೂಗುತ್ತಿದ್ದೀಯಾ ಎಂದು ಗದರಿದರು. ನಿಮ್ಮ ಮುದ್ದಿನ ಮಗಳನ್ನು ಕರೆಯಿರಿ, ಆಮೇಲೆ ಹೇಳ್ತೀನಿ ಎಂದು ಕೈಕಟ್ಟಿ ನಿಂತಳು. ದಾನಿಯಾನ, ಅವಳೇನು ಮಾಡಿದ್ಲು ನಿನಗೆ? ಏನು ಮಾಡಿದ್ದಾಳೆ ಎಂದು ಅವಳೇ ಹೇಳ್ಬೇಕು, ಕರೆಯಿರಿ ಮೊದಲು ಅವಳನ್ನು, ಪಟ್ಟು ಬಿಡದೆ ಹೇಳಿದಳು. ಜಾನಕಿ ಅಷ್ಟು ಕೂಗಿದರೂ ಬರದವಳು ಕೊನೆಗೆ ತಾಯಿಯ ಕೂಗಿಗೆ ಅಲ್ಲಿಗೆ ಬರಲೇಬೇಕಾಯಿತು. ಏನು ಮಾಮ್, ನನಗೆ ತುಂಬಾ ಓದುವುದಿದೆ, ಯಾಕೆ ಹಾಗೆ ಕೂಗುತ್ತಿದ್ದೀರಾ ಎಂದು ಸಿಡುಕುತ್ತಲೇ ಹೇಳಿದಳು. ತಪ್ಪು ಮಾಡಿದ್ದೇನೆ ಎಂಬ ಅಂಜಿಕೆ ಸ್ವಲ್ಪವೂ ಇಲ್ಲ ಅವಳಲ್ಲಿ. ನನ್ನ ಮಗಳು ಬಂದಳಲ್ಲ, ಈಗ ಹೇಳು. ಫಾತಿಮಾ ಅವರು ಕೂಡ ಕೋಪದಲ್ಲಿಯೇ ಹೇಳಿದರು. ದಾನಿಯಾ, ಜಾನಕಿ ತಟ್ಟೆಗೆ ಉಪ್ಪಿನ ಪುಡಿ ಮತ್ತು ಖಾರದ ಪುಡಿಯನ್ನು ಯಾಕೆ ಹಾಕಿ ಹೋಗಿದ್ದೀಯಾ ಎಂದು ದಾನಿಯಾ ಮಾಡಿದ ಈ ಕೆಲಸ ನಗ್ಮ ಅವರಿಗೂ ಕೂಡ ಹಿಡಿಸದೆ ಜೋರು ಮಾಡಿದರು. ಚಿಕ್ಕಿ, ಏನ್ ಹೇಳ್ತಿದ್ದೀರಾ? ಅವಳ ತಟ್ಟೆಗೆ ನಾನು ಯಾಕೆ ಉಪ್ಪು ಖಾರ ಹಾಕಲಿ? ಅದೇ ಟಿವಿಯಿಂದ ಕೈ ಕಟ್ಟಿ ನುಡಿದಳು. ಜಾನಕಿ ಅತ್ತಿಗೆ ಎಂದು ಮರ್ಯಾದೆ ಕೊಡದಿದ್ದರೂ ವಯಸ್ಸಿನಲ್ಲಿ ದೊಡ್ಡವಳು ಎಂದು ಸಹ ಅವಳಿಗೆ ಮರ್ಯಾದೆ ಕೊಡುತ್ತಿರಲಿಲ್ಲ ದಾನಿಯಾ. ನೀನು ಹಾಕಲಿಲ್ಲ ಎಂದರೆ ಅಡುಗೆ ಮನೆಯಲ್ಲಿದ್ದ ತಟ್ಟೆಗೆ ದೆವ್ವ ಬಂದು ಉಪ್ಪು ಖಾರ ಹಾಕಿ ಹೋಯಿತಾ? ಅದೇ ಕೋಪದಲ್ಲಿ ಕೇಳಿದಳು ಜಾನಕಿ. ನೋಡಿದ್ರ ಮಾಮ್ ಹೇಗೆ ಮಾತನಾಡುತ್ತಿದ್ದಾಳೆ? ನನ್ನ ತಪ್ಪಿಲ್ಲದಿದ್ದರೂ ನಾನೇ ಮಾಡಿದ್ದೇನೆ ಎಂದು ನನ್ನ ಮೇಲೆ ಆಪಾದನೆ ಮಾಡುತ್ತಿದ್ದಾಳೆ, ನನ್ನ ಮೇಲೆ ದ್ವೇಷ ಸಾಧಿಸುತ್ತಿದ್ದಾಳೆ. ಏ ಹುಡುಗಿ, ನನ್ನ ಮಗಳ ಮೇಲೆ ಸುಮ್ಮನೆ ಆಪಾದನೆ ಮಾಡಬೇಡ. ಅವಳು ಯಾಕೆ ಹಾಗೆ ಮಾಡುತ್ತಾಳೆ? ಅವಳ ಬಗ್ಗೆ ಇಲ್ಲ ಸಲ್ಲದ್ದು ಹೇಳಿದ್ರೆ ನಾನು ಸುಮ್ಮನಿರುವುದಿಲ್ಲ. ತಮ್ಮ ಮುದ್ದಿನ ಮಗಳು ಹೀಗೆ ಮಾಡಿದ್ದಾಳೆ ಎನ್ನುವ ಯಾವ ಸುಳಿವು ಕೂಡ ಅವರಿಗಿಲ್ಲ. ಹಾಗಾಗಿ ತನ್ನ ಮಗಳ ಪರ ಮಾತನಾಡಿದರು. ಹೆತ್ತವರಿಗೆ ಹೆಗ್ಗಣ ಕೂಡ ಮುದ್ದು,
ಸುಲಭವಾಗಿ ಬೇರೆಯವರ ತಪ್ಪು ಕಾಣುವ ಹಾಗೆ ತಮ್ಮ ತಪ್ಪು ಮತ್ತು ತಮ್ಮ ಮಕ್ಕಳು ಮಾಡುವ ತಪ್ಪು ಕಾಣುವುದಿಲ್ಲ. ಅಡಿಗೆ ಮನೆಯಲ್ಲಿ ಇದ್ದವಳು ಅವಳೊಬ್ಬಳೆ. ಅವಳು ಹಾಕಲಿಲ್ಲ ಎಂದರೆ ನನ್ನ ತಟ್ಟೆಯಲ್ಲಿ ಉಪ್ಪು ಖಾರ ಹೇಗೆ ಬಂತು? ನಾನು ಸುಳ್ಳು ಹೇಳುತ್ತಿದ್ದೇನೆ ಎನಿಸಿದರೆ ಅವಳನ್ನೇ ಊಟ ಮಾಡಿ ನೋಡಲು ಹೇಳಿ ಎಂದಳು. ನನ್ನ ಮಗನನ್ನು ಬುಟ್ಟಿಗೆ ಹಾಕಿಕೊಂಡು ಮನೆಯಲ್ಲಿ ಬಿಟ್ಟಿ ತಿಂದುಕೊಂಡು ನಾವು ಹಾಕುತ್ತಿರುವ ಭಿಕ್ಷೆಯಲ್ಲಿ ಬದುಕುತ್ತಿರುವವಳು ನೀನು. ಅಂಥದ್ರಲ್ಲಿ ನೀನು ತಿಂದು ಬಿಟ್ಟಿರುವ ಎಂಜಲನ್ನು ನನ್ನ ಮಗಳಿಗೆ ತಿನ್ನಲು ಹೇಳಲು ಎಷ್ಟು ಧೈರ್ಯ ನಿನಗೆ? ನನ್ನ ಮಗಳೆಂದರೆ ಅಷ್ಟೊಂದು ಸದರವ ನಿನಗೆ ಎಂದು ಕೂಗಿದರು. ಹಲ್ಲು ಬಿಗಿ ಹಿಡಿದು ಮಾತನಾಡಿ, ವಯಸ್ಸಿನಲ್ಲಿ ದೊಡ್ಡವರು ಎಂದು ಇಷ್ಟರ ತನಕ ಮರ್ಯಾದೆ ಕೊಟ್ಟು ಮಾತನಾಡುತ್ತೇನೆ. ಹಾಗೆ ಆ ವಯಸ್ಸಿಗೆ ತಕ್ಕನಾಗಿ ಮಾತನಾಡಿ. ನಾಲಿಗೆ ಇದೆ ಎಂದು ಹೇಗೆ ಬೇಕೋ ಹಾಗೆ ಹರಿಯ ಬಿಡಬೇಡಿ. ನಿಮ್ಮ ಭಿಕ್ಷೆಯನ್ನು ತಿನ್ನಲು ನಾನೇನು ಇಲ್ಲಿ ಗತಿಗೆಟ್ಟು ಬಂದಿಲ್ಲ. ನಿಮ್ಮ ಮಗ ನನಗೆ ತಾಳಿ ಕಟ್ಟಿ ಕರೆದುಕೊಂಡು ಬಂದಿದ್ದಾರೆ. ಈ ಮನೆಯಲ್ಲಿ ನಿಮಗೆಷ್ಟು ಹಕ್ಕಿದೆಯೋ ನನಗೂ ಕೂಡ ಅಷ್ಟೇ ಹಕ್ಕಿದೆ ಎನ್ನುತ್ತಿದ್ದಂತೆ ಜಾನಕಿ ಎಂದು ಕೂಗುತ್ತಲೇ ಅವಳ ಬಳಿಗೆ ಬಂದವನು ಅವಳ ಕಪಾಳಕ್ಕೆ ಬಾರಿಸಿದನು ರೆಹಮಾನ್. ಮುಂದುವರಿಯುವುದು. ಧನ್ಯವಾದಗಳು.